ಹಲೋ ಫ್ರೆಂಡ್ಸ್, ಆಹಾರ ವೈನಿ ಚಾನಲ್ಗೆ ಸ್ವಾಗತ. ಇವತ್ತು ಸಾಲ್ನ ಅಂದರೆ ಕುರ್ಮ ಥರ ಇರುತ್ತೆ, ಟೇಸ್ಟಿಯಾಗಿರುತ್ತೆ. ಇದು ಹೇಗೆ ಮಾಡುವುದಂತ ನೋಡೋಣ ಬನ್ನಿ. ನೋಡೋದಕ್ಕೆ ಮುಂಚೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಚಪಾತಿ, ರೋಟಿ, ಪರೋಟಾಗೂ ತುಂಬಾ ಚೆನ್ನಾಗಿರುತ್ತೆ ಸೈಡ್ ಡಿಶ್ ಆಗಿ. ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ. ಬಟಾಣಿ, ಒಣ ಬಟಾಣಿಯನ್ನು 1 ಕಪ್ ಬಟಾಣಿಯನ್ನು ತೆಗೆದುಕೊಂಡು ಇದನ್ನು 2-3 ಟೈಮು ಚೆನ್ನಾಗಿ ತೊಳೆಯಬೇಕು. ಇದು ಚೆನ್ನಾಗಿ ತೊಳೆದು ನೀರು 2 ಲೇಯರ್ ಬರೋ ತನಕ ನೀರನ್ನು ಹಾಕಿ 2 ಕಪ್ ನೀರನ್ನು ಹಾಕಿ ಇದನ್ನು 8-10 ತಾಸು ಇಲ್ಲ ಓವರ್ ನೈಟ್ ನೆನೆಯಲು ಬಿಡಿ. ಇದು ಚೆನ್ನಾಗಿ ನೆಂದು ಬರುತ್ತೆ. ಇದು ಚೆನ್ನಾಗಿ ನೆಂದ ಮೇಲೆ ಒಂದು ಕುಕ್ಕರನ್ನು ತೆಗೆದುಕೊಂಡು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕಿಕೊಳ್ಳಿ. 1 ಬಟ್ಟಲು ಬಟಾಣಿಯನ್ನು ಹಾಕಿ 1-1.5 ಕಪ್ಪಿನಷ್ಟು ನೀರನ್ನು ಹಾಕಿ 1 ಗ್ಲಾಸಿನಷ್ಟು ನೀರನ್ನು ಹಾಕಿ ಸ್ವಲ್ಪ ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ 4-5 ವಿಸಿಲು ಕುದಿಯುವವರೆಗೆ ಬೇಯಿಸಿಕೊಳ್ಳಿ. ಹಾಗೆ 1 ಆಲೂಗಡ್ಡೆ, ನಿಮಗೆ ಬೇಕಂದ್ರೆ 2 ಬೇಕಂದ್ರೂ ತಗೋಬಹುದು. ನಿಮ್ಗೆ ಎಷ್ಟು ಬೇಕು ಕ್ವಾಂಟಿಟಿ ಅಷ್ಟು ಮಾಡ್ಕೋಬಹುದು. ಈ ಆಲೂಗಡ್ಡೆಯನ್ನು ಸ್ವಲ್ಪ ದಪ್ಪ ಪೀಸನ್ನಾಗಿ ಕಟ್ ಮಾಡಿಕೊಳ್ಳಿ. ಚಿಕ್ಕದಾದರೆ ಕುದಿಯುವಾಗ ಹಾಗೆ ಪೌಡ್ರ್ ಆಗುತ್ತೆ, ಅದಕ್ಕೋಸ್ಕರ ಸ್ವಲ್ಪ ದಪ್ಪಗಿದ್ರೆ ಚೆನ್ನಾಗಿರುತ್ತೆ. ಒಂದು ಕಡಾಯಿಯಲ್ಲಿ ಕಟ್ ಮಾಡಿದ ಆಲೂಗಡ್ಡೆಯನ್ನು ಹಾಕಿಕೊಳ್ಳಬೇಕು. ಇದನ್ನು 1-2 ಸರಿ ಚೆನ್ನಾಗಿ ತೊಳೆದುಕೊಳ್ಳಿ. ಇದನ್ನು ತೊಳೆದು ಹಾಗೆ ಗ್ಯಾಸ್ ಮೇಲೆ ಇಟ್ಟು ಸ್ವಲ್ಪ ನೀರನ್ನು ಹಾಕಿ 1 ಗ್ಲಾಸಿನಷ್ಟು ನೀರನ್ನು ಹಾಕಿ ಇದು 3-4 ನಿಮಿಷ ಬೇಯಿದ್ರೆ ಸಾಕು. ಇನ್ನು ಬೇಗನೆ ಬೇಯ್ದ್ರೂ 2 ನಿಮಿಷದಲ್ಲಿ ಬೇಯಿಸಿದ್ರು ಸಾಕು. ಆಮೇಲೆ ಸಾಲ್ನಲ್ಲಿ ಕುರ್ಮದಲ್ಲಿ ಚೆನ್ನಾಗಿ ಬೇಯುತ್ತೆ. ಇವಾಗ ನೋಡಿ, ಬೇಯಿಸಿದ ಬಟಾಣಿ ಹಾಗೂ ಬೇಯಿಸಿದ ಆಲೂಗಡ್ಡೆಯನ್ನು ಎತ್ತಿಟ್ಟುಕೊಳ್ಳಬೇಕು. ಈ ಸಾಲನ್ನ ಮಾಡೋಕ್ಕೆ ಈರುಳ್ಳಿ ಏನು ಜಾಸ್ತಿ ಬೇಕಾಗಲ್ಲ. ಈರುಳ್ಳಿಯನ್ನು ಒಂದು ದಪ್ಪ ಈರುಳ್ಳಿಯನ್ನು ತೆಗೆದುಕೊಳ್ಳಿ, ಸಿಪ್ಪೆಯನ್ನು ತೆಗೆದು ಹಾಗೆ ನೈಸಾಗಿ ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಚೆನ್ನಾಗಿ ಕಟ್ ಮಾಡಿಟ್ಟುಕೊಳ್ಳಬೇಕು ಫ್ರೆಂಡ್ಸ್. ಇದಕ್ಕೆ ಆಮೇಲೆ 2 ಟೊಮೆಟೊ ಇದ್ದರೆ ಸಾಕು, ತುಂಬಾ ಚೆನ್ನಾಗಿರುತ್ತೆ. ಹುಳಿ ಜಾಸ್ತಿ ಆತಂದರೆ ಒಂದೇ ತೆಗೆದುಕೊಳ್ಳಿ. 2 ಟೊಮೆಟೊ, ಇದನ್ನು ಕೂಡ ನೈಸಾಗಿ ಕಟ್ ಮಾಡಿಟ್ಟುಕೊಳ್ಳಬೇಕು. ಎಷ್ಟು ನೈಸ್ ಆಗುತ್ತೋ ಅಷ್ಟು ನೈಸಾಗಿ ಕಟ್ ಮಾಡಿಕೊಳ್ಳಿ. ಹಾಗೆ 1 ಹಸಿ ಮೆಣಸಿಕಾಯನ್ನು ಕೂಡ ಕಟ್ ಮಾಡಿ ಹಾಗೆ ಇಟ್ಟುಕೊಳ್ಳಿ. ಆಮೇಲೆ ಮಿಕ್ಸಿ ಜಾರಿಗೆ 1/4 ಕಪ್ಪಿನಷ್ಟು ತೆಂಗಿನಕಾಯಿ, 1-2 ಟೇಬಲ್ ಸ್ಪೂನಿನಷ್ಟು ಪುಟಾಣಿ ಹುರಿಗಡ್ಲೆಯನ್ನು ಹಾಕಿ, ಒಂದು ಅರ್ಧ ಕೈ ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಗೂ ಸ್ವಲ್ಪ ಸೋಂಪು, ಬಡೆ ಸೊಪ್ಪನ್ನು ಹಾಕಿ ಇದನ್ನು ನುಣ್ಣಗೆ ರುಬ್ಬಿಟ್ಟುಕೊಳ್ಳಬೇಕು. ಕಡಾಯಿಯಲ್ಲಿ 4-5 ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿ 1 ಚಕ್ಕೆ, ದಾಲ್ಚಿನ್ನಿಯನ್ನು ಹಾಕಿ 1 ಸ್ಟಾರ್ ಮೊಗ್ಗನ್ನು ಹಾಕಿ ಹಾಗೆ 3-4 ಲವಂಗವನ್ನು ಹಾಕಿ, ಕಪ್ಪು ಕಲ್ಲಿ ಹೂ ಫ್ಲವರ್ಸ್ ಇದನ್ನು ಸ್ವಲ್ಪ ಹಾಕಿ, ಹಾಗೆ ಬಿರಿಯಾನಿ ಲೀವ್ಸ್ ಕೂಡ ಹಾಕಿ 2. ಇದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು. ಆದಮೇಲೆ ಇದಕ್ಕೆ 1 ಹಸಿಮೆಣಸಿಕಾಯನ್ನು ಹಾಕಿಕೊಳ್ಳಬೇಕು. ಹಸಿಮೆಣಸಿಕಾಯಿ ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ಕಟ್ ಮಾಡಿಕೊಂಡ ಈರುಳ್ಳಿ ಕೂಡ ಹಾಕಿ ಇದನ್ನು ಕೂಡ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರುವ ತನಕ ಫ್ರೈ ಮಾಡ್ತಾ ಇರಿ. ನೋಡಿ, ಹೀಗೆ ಚೆನ್ನಾಗಿ ಫ್ರೈ ಆಗಬೇಕು. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕಿ ಕಂದು ಬಣ್ಣ ಬೇಗನೆ ಬರುತ್ತೆ. ಇದಕ್ಕೆ 1 ಟೇಬಲ್ ಸ್ಪೂನಿನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿ, 1 ಟೇಬಲ್ ಸ್ಪೂನ್ ಮೇಲೆ ಜಾಸ್ತಿ ಹಾಕಿದ್ರು ಸ್ವಲ್ಪ ಚೆನ್ನಾಗಿರುತ್ತೆ. ತುಂಬಾನೇ ಜಾಸ್ತಿ ಹಾಕಕ್ಕೆ ಹೋಗಬೇಡಿ, ಟೇಸ್ಟ್ ಚೇಂಜ್ ಆಗ್ಬಿಡುತ್ತೆ. ಇದು ಚೆನ್ನಾಗಿ ಫ್ರೈ ಆದಮೇಲೆ ಈ ಸಾಲ್ನಲ್ಲಿ ಆಲೂ ಹಾಗೂ ಬಟಾಣಿ ಯೂಸ್ ಮಾಡೋದ್ರಿಂದ ತುಂಬಾನೇ ಚೆನ್ನಾಗಿರುತ್ತೆ. ಕಟ್ ಮಾಡಿದ ಟೊಮೆಟೊವನ್ನು ಕೂಡ ಹಾಕಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು. ಎಲ್ಲ ಟೊಮೆಟೊ ಪೀಸ್ ಆಗಿ ಚೆನ್ನಾಗಿ ನೈಸಾಗಿ ಫ್ರೈ ಆಗಬೇಕು. ಫ್ರೈ ಆದಮೇಲೆ ರುಚಿಗೆ ತಕ್ಕಷ್ಟು ಖಾರದ ಪುಡಿ ಅಥವಾ 1 ಟೇಬಲ್ ಸ್ಪೂನ್ ಖಾರದ ಪುಡಿಯನ್ನು ಹಾಕಿ, 1/4 ಟೇಬಲ್ ಸ್ಪೂನ್ ಅರಿಶಿಣ ಪುಡಿಯನ್ನು ಹಾಕಿ, ಇದಕ್ಕೆ ಸ್ವಲ್ಪ 2-3 ಚಿಟಿಗೆಯಷ್ಟು ಜೀರಿಗೆ ಪುಡಿಯನ್ನು ಹಾಕಿ, ಹಾಗೆ ಗರಂ ಮಸಾಲ 1/4 ಟೇಬಲ್ ಸ್ಪೂನ್ ಹಾಕಿ ಇದು ಚೆನ್ನಾಗಿ ಮಸಾಲ ಫ್ರೈ ಆದ ಮೇಲೆ ಇದಕ್ಕೆ 1 ಗ್ಲಾಸಿನಷ್ಟು ನೀರನ್ನು ಹಾಕಿ, 1 ದೊಡ್ಡ ಗ್ಲಾಸಿನಷ್ಟು ನೀರು ಕುಡಿತೀವಲ್ಲ ಆ ಗ್ಲಾಸಿನಷ್ಟು ನೀರನ್ನು ಹಾಕಬೇಕು, ಅಂದರೆ ಚೆನ್ನಾಗಿರುತ್ತೆ. ಇದಕ್ಕೆ ಧನಿಯಾ ಪುಡಿ 1 ಟೇಬಲ್ ಸ್ಪೂನಿನಷ್ಟು ಧನಿಯಾ ಪುಡಿಯನ್ನು ಕೂಡ ಹಾಕಿಕೊಳ್ಳಿ. ನೋಡಿ, ಇವಾಗ ಕುದಿಸಿಟ್ಟ ಬಟಾಣಿ ಹಾಗೂ ಕುದಿಸಿಟ್ಟ ಆಲೂ ಇವೆರಡನ್ನು ಇದಕ್ಕೆ ಹಾಕಿಕೊಳ್ಳಬೇಕು. ಇದು ಹಾಕಿ ಇದು ಚೆನ್ನಾಗಿ ಕುದಿಬೇಕು. ಜಾಸ್ತಿ ಹೊತ್ತೇನು ಬೇಕಾಗಲ್ಲ ಕುದಿಯಕ್ಕೆ, ಆಲ್ರೆಡಿ ಬಟಾಣಿ ಆಲೂ ಚೆನ್ನಾಗಿ ಬೆಂದಿರುತ್ತೆ. ಸ್ವಲ್ಪ ಕುದಿ ಬರುವಾಗ ನಾವು ರುಬ್ಬಿಟ್ಟುಕೊಂಡ ಮಸಾಲವನ್ನು ಇದಕ್ಕೆ ಹಾಕಿ 1-2-3 ನಿಮಿಷ ಇದನ್ನು ಚೆನ್ನಾಗಿ ಕುದಿಸಿಕೊಳ್ಳಿ. ಚೆನ್ನಾಗಿರುತ್ತೆ. 5 ನಿಮಿಷ ಕುದಿಸಿ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರನ್ನು ಹಾಕಿ, 1/4 ಕಪ್ಪಿನಷ್ಟು ನೀರನ್ನು ಹಾಕಿ, ಅಂದರೆ 2-3 ನಿಮಿಷ ಕುದಿಸಿದ್ರೆ ಇದು ಮಸಾಲ ಆಲೂ ಹಾಗೂ ಬಟಾಣಿಗೆ ಚೆನ್ನಾಗಿ ಮಿಕ್ಸ್ ಆಗಿ ಕುದ್ದು ಬರುತ್ತೆ, ಟೇಸ್ಟ್ನೂ ಬರುತ್ತೆ. ಇದು ಪರೋಟಕ್ಕೆ ತುಂಬಾನೇ ಚೆನ್ನಾಗಿರುತ್ತೆ, ಚಪಾತಿಗೂ ಚೆನ್ನಾಗಿರುತ್ತೆ, ರೈಸಿಗೂ ಚೆನ್ನಾಗಿರುತ್ತೆ. ಬೇಕಂದರೆ ನಿಮಗೆ ಸ್ವಲ್ಪ ಶುಗರ್ ಹಾಕಿಕೊಳ್ಳಿ ಅಥವಾ ಬೆಲ್ಲ ಹಾಕಿ, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಳಿ. ನೋಡಿ, ಈ ಥರದಲ್ಲಿ ಚೆನ್ನಾಗಿ ಸಾಲ್ನ ಕುದ್ದು ಬಂದಿದೆ. ಇದು ಕುದಿಯುವಾಗ ನೀವು ಕೊತ್ತಂಬರಿ ಸೊಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕಿ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ 1-2-3 ಸೆಕೆಂಡ್ ಅಷ್ಟೇ ಬೇಯಿಸಿ, ಜಾಸ್ತಿ ಬೇಯಿಸಕ್ಕೆ ಹೋಗಬೇಡಿ. ಈ ಸಾಲ್ನ ಜಾಸ್ತಿ ಗಟ್ಟಿನೇ ಇರಬಾರ್ದು, ಅಷ್ಟು
ನೀರಿನ ಥರನೂ ಇರಬಾರ್ದು, ಲಿಕ್ವಿಡ್ ಥರ ಮೀಡಿಯಮ್ ಆಗಿ ಚೆನ್ನಾಗಿ ಕುರ್ಮ ಥರ ಕುದಿಸಿಕೊಳ್ಳಿ, ಚೆನ್ನಾಗಿರುತ್ತೆ. ತುಂಬಾ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್. ಇದು ಹೋಟೆಲ್ ಸ್ಟೈಲ್ ಆಗಿರುತ್ತೆ, ಹಾಗೂ ಸ್ಟ್ರೀಟ್ ಸ್ಟೈಲ್ ಕೂಡ ಇದೇ ಥರದಲ್ಲಿರುತ್ತೆ. ಹೀಗೆ ಒಂದು ಸರಿ ಮಾಡಿ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫ್ರೆಂಡ್ಸ್. ಥ್ಯಾಂಕ್ ಯು ಟು ಆಲ್.